ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾ ಧರ್ಮಕ್ಷೇತ್ರ ಕೂಡಲ ಸಂಗಮ ಪೀಠದ ವತಿಯಿಂದ ಪ್ರಥಮ ಜಗದ್ಗುರು ನಮ್ಮ ಸಮಾಜದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಆಧಾರ ಬಿಡುವುಗಳಲ್ಲಿ ಪಡಮಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಮಹಾಪೀಠದಲ್ಲಿ ಬಸವ ಪಂಚಮಿ, ಇಷ್ಟಲಿಂಗ ಪೂಜಾ ಸಮಾರಂಭ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಸೆಪ್ಟೆಂಬರ್ 1ನೇ ತಾರೀಕಿನ ದಿವಸ ಶ್ರೀಮಠದಲ್ಲಿ ನಡೆಯಲಿದ್ದು, ಆ ಕಾರ್ಯಕ್ರಮದ ನಿಮಿತ್ತ ಈ ಪತ್ರಿಕಾಗೋಷ್ಠಿಯನ್ನು ಪೂಜ್ಯರ ಸಮ್ಮುಖದಲ್ಲಿ ಕರೆಯಲಾಗಿದ್ದು, ಅದಕ್ಕೆ ಆಗಮಿಸಿದ ಪತ್ರಿಕಾ ಮಿತ್ರರಿಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಶರಣಾರ್ಥಿಗಳೊಂದಿಗೆ ಬರಮಾಡಿಕೊಂಡು ಪೂಜ್ಯರ ಅಪ್ಪಣೆ ಮತ್ತು ಆಶೀರ್ವಚನ ಈಗ ನಡೆಯಲಿದ್ದು, ಪೂಜ್ಯರು ದಯವಿಟ್ಟು ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾರಂತ ತಿಳಿಸ್ಕೊಡ್ಬೇಕಂತ ಪೂಜ್ಯರಲ್ಲಿ ವಿನಂತಿಸ್ತಾ ಇದ್ದಾರೆ. ನಮ್ಮ ಇಳಕಲ್ ಪಂಚಮಸಾಲಿ ಮಹಾಸಭಾದ ಕಾಲಘಟ್ಟದ ವತಿಯಿಂದ ಇಂದು ಕರೆದಿರ್ತಕ್ಕಂತಹ ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿ ಎಲ್ಲರನ್ನ ಸ್ವಾಗತ ಮಾಡ್ತಕ್ಕಂಥ ನಮ್ಮ ತಾಲೂಕಿನ ಅಧ್ಯಕ್ಷರು ಉದ್ಯಮಗಳಾಗಿರ್ತಕ್ಕಂಥ ನಾಲ್ಕು ಪಾಟೀಲ್ ಅವರಿಗೆ, ನಮ್ಮ ನೌಕರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹುಚ್ಚಪ್ಪ ಐವಡಿ ಅವರು ಮತ್ತು ನಮ್ಮ ಶಿಕ್ಷಕರು, ನಮ್ಮ ನೌಕರ ಘಟಕದ ಪ್ರಧಾನ ಕಾರ್ಯದರ್ಶಿ ಅವರು, ಒಟ್ಟಾರೆ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀ ಪಾಟೀಲ್ ಬಸವ ಪಾಟೀಲ್ ಮೊದಲು ಮಾಡಿಕೊಂಡು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂಧುಗಳು ಮತ್ತು ಮಾಧ್ಯಮದ ವಿಷಯ ಮಾಧ್ಯಮ ಮತ್ತು ಅಕ್ಷರ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಶರಣಾರ್ಥಿ. ಈಗಾಗಲೇ ನಮ್ಮ ಇಳಕಲ್ ಮತ್ತು ಮುಳುಗು ತಾಲೂಕಿನ ಜನರಿಗೆ ತಿಳಿದ ಹಾಗೆ ಶ್ರಾವಣ ಮಾಸ ಬಂದ ತಕ್ಷಣ ನಾಡಿನ ಮಠಮಾನ್ಯಗಳಲ್ಲಿ ಧಾರ್ಮಿಕವಾದಂಥ ಕಾರ್ಯಗಳು ಮಾಡುವಂಥದ್ದು ಸಹಜ. ಅದರಂತೆ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ನಮ್ಮ ಧರ್ಮಗುರು ಬಸವಣ್ಣವರು ಅವರ ಲಿಂಗೈಕ್ಯ ದಿನವನ್ನೇ ನಮ್ಮ ಶ್ರೀಪೀಠದ ಧಾರ್ಮಿಕ ಕಾರ್ಯಕ್ರಮವಾಗಿ ಪ್ರತಿ ವರ್ಷವೂ ನಾವು ಬಸವ ಪಂಚಮಿ ಎನ್ನುವಂಥ ಹೆಸರಿನಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮೂಲಕ ಕಾರ್ಯಕ್ರಮವನ್ನು ಕಳೆದ 15 ವರ್ಷದಿಂದ ಮಾಡ್ತಾರೆ. ಈ ಅವಾಗ ಮೀಸಲಾತಿ ಹೋರಾಟ ಶುರುವಾಯಿತು. ಹೋರಾಟ ಶುರು ಮಾಡಿದ ಮೇಲೆ ಅದು ಏನು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಕೇವಲ ನಮ್ಮ ಸ್ಥಳೀಯ ಮಟ್ಟದ ಕಾರ್ಯಕ್ರಮವನ್ನಾಗಿ ಮಾಡ್ತಾ ಬಂದಿರ್ತಕ್ಕಂಥದ್ದು. ಆ ಹಿನ್ನೆಲೆವರೆಗೆ ಸೆಪ್ಟೆಂಬರ್ 1ನೇ ತಾರೀಕು ಭಾನುವಾರ ಬೆಳಗ್ಗೆ 9 ಗಂಟೆಗೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದಲ್ಲಿಯೇ 15 ವರ್ಷದ ಬಸವ ಪಂಚಮಿ ಕಾರ್ಯಕ್ರಮ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ವಿಶೇಷವಾಗಿ ನಮ್ಮ ಮೀಸಲಾತಿ ಚಳವಳಿ ದುಡಿದಿರ್ತಕ್ಕಂಥ ಪದಾಧಿಕಾರಿಗಳಿಗೆ, ಅದು ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಪಂಚಸೇನೆಯ ಎಲ್ಲ ಪದಾಧಿಕಾರಿಗಳು ಸಹ ಲಿಂಗದೀಕ್ಷೆ ಕಾರ್ಯಕ್ರಮವನ್ನು ಮತ್ತು ಪಂಚಮುಖ ರುದ್ರಾಕ್ಷಿ ಕಂಕಣ ಕಾರ್ಯಕ್ರಮವನ್ನು ಸಹ ಅವತ್ತು ಹಮ್ಮಿಕೊಳ್ಳಲಾಗಿದೆ. ಕಾರಣ ಮೀಸಲಾತಿಗಾಗಿ ಸಂಕಲ್ಪ ಮಾಡಿ ಭಗವಂತನಿಗೆ ಪೂಜೆ ಹುಟ್ಟಿದ ನಮ್ಮೆಲ್ಲ ಹೋರಾಟಗಾರರು ಸಹ ರುದ್ರಾಕ್ಷಿ ಕಂಕಣ ಎನ್ನುವಂಥ ಒಂದು ಕಾರ್ಯಕ್ರಮ ಸಹ ಅದೇ ಸಮಯದಲ್ಲಿ ಮಾಡಲಾಗ್ತದೆ. ಈ ಧಾರ್ಮಿಕ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಇಳಕಲ್ ಮತ್ತು ಮುಳುಗು ತಾಲೂಕಿನಲ್ಲಿ 90% ಹೆಚ್ಚು ಅಂಕವನ್ನು ಪಡೆದಂಥ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ, ನಮ್ಮ ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಸರ್ ಸಿದ್ದಪ್ಪ ಕಂಬಳಿ ಅವರ ಹೆಸರಿನಲ್ಲಿ ಯಾವಾಗಲೂ ಪ್ರತಿಯೊಬ್ಬ ಪುರಸ್ಕಾರವನ್ನು ಮಾಡ್ತಾ ಬರಲಾಗಿದ್ದು, ಆ ಹಿನ್ನೆಲೆಯೊಳಗೆ ಬಸವ ಪಂಚಮಿ 15ನೇ ವರ್ಷದ ಬಸವ ಪಂಚಮಿ ಇಳಕಲ್ ಮುಳುಗು ತಾಲೂಕಿನ ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಸಮಾರಂಭ ಏರ್ಪಡಿಸಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಮಾಜದ ಜನಪ್ರಿಯ ಶಾಸಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜಯಂತ್ ಕಾಶಪ್ಪ ಅವರು ಮತ್ತು ನಮ್ಮ ನಾಡಿನ ಎಲ್ಲ ನಮ್ಮ ಸಮಾಜದ ಹಾಲಿ ಮಾಜಿ ಜನಪ್ರತಿನಿಧಿಗಳು ಮತ್ತು ನಮ್ಮ ಇಳಕಲ್ ಮುಳುಗು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಈ ನಮ್ಮ ಇಳಕಲ್ ಮಾಧ್ಯಮ ಮೂಲಕ ಈ ನಾಡಿನ ಜನತೆಗೆ ಹೇಳೋದೇನಪ್ಪ ಅಂತಂದರೆ, ಸರಳವಾಗಿ ಮಾಡುವಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು ಸಭಾಭವನದಲ್ಲಿ ಮಾಡ್ತೇವೆ. ಮೀಸಲಾತಿ ಹೋರಾಟಕ್ಕೆ ನ್ಯಾಯ ಸಿಗದೇ ಇರೋ ಕಾರಣಕ್ಕೆ
ಹೆಚ್ಚು ನಾವು ಧಾರ್ಮಿಕವಾದಂಥ ಕಾರ್ಯಕ್ರಮಕ್ಕೆ ಗಮನ ಕೊಟ್ಟು ಹೋರಾಟಕ್ಕೆ ಗಮನ ಕೊಡಬೇಕಾಗಿರೋದ್ರಿಂದ ಕೂಡಲ ಸಂಘದ ಪೀಠದ ಆವರಣದಲ್ಲೇ ಬೆಳಗ್ಗೆ 9 ಗಂಟೆಗೆ ಇಷ್ಟಲಿಂಗ ಪೂಜೆ ಮಾಡಿ ಅದೇ ವೇದಿಕೆಯಲ್ಲಿ ನಮ್ಮ 2 ತಾರೀಕಿನ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಲಾಗ್ತದೆ. ಇದಾದ ಮುಗಿದ ನಂತರದಲ್ಲಿ ಏನೋ ಮೀಸಲಾತಿ ಹೋರಾಟಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕ ಮೇಲೆ ಅವಾಗ ಎಂದಿನಂತೆ ಮತ್ತೆ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮುಂದುವರಿಸಲಾಗುವುದು. ಕಾರಣೆಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಪ್ರತಿಯೊಬ್ಬ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ. ನಮ್ಮ ತಾಲೂಕಲ್ಲಿ ಇದೇ ಕಾರ್ಯಕ್ರಮದಲ್ಲೇ ಮಾಡಲಾಗ್ತಿದೆ ಅನ್ನುವಂಥ ಮಾತನ್ನು ಮಾಧ್ಯಮದ ಮೂಲಕ ಹೇಳಕ್ಕೆ ಇಚ್ಛೆಪಡ್ತಾರೆ. ಹಾಗಾಗಿ ಎಲ್ಲ ನಾಡಿನ ಜನತೆ ಏನೋ ಮಾಧ್ಯಮಗೋಷ್ಠಿ ಮಾಡ್ತೀವಿ ಇದುವೇ ಆಮಂತ್ರಣ ತಾವೆಲ್ಲರೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಕೂಡಲ ಸಂಘದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಕೂಡಲ ಸಂಘದ ಸ್ಥಳೀಯ ಪಂಚಮಸಾಲಿ ಬಂದವರಿಗೆಲ್ಲರೂ ದಾಸ ವ್ಯವಸ್ಥೆಯನ್ನು ಮಾಡಲಾಗ್ತಾರೆ. ಹುನಗುಂದ ಮತ್ತು ಇಳಕಲ್ ತಾಲೂಕಿನ ಜನ ಎಲ್ಲ ಪದಾಧಿಕಾರಿ ಬರುವಂಥ ಜನರಿಗೆ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಮ್ಮ 2 ತಾಲೂಕಿನ ನೌಕರಗಟ್ಟೆಗಳು ಪಂಚಮಸಾಲಿ ನೌಕರಗಟ್ಟೆದವರು ಬಂಗಾರಿಯವರಾಗಿರ್ಬೋದು, ಉದ್ದಾರಾಗಿರ್ಬೋದು ಈ ಪ್ರತಿಯೊಬ್ಬ ಪುರಸ್ಕಾರ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ತಾವೆಲ್ಲರೂ ಸಹ ಬರಬೇಕು ಅಂತೇಳಿ ಇಳಕಲ್ ಮಾಧ್ಯಮದ ಗೋಷ್ಠಿ ಮೂಲಕ ನಾಡಿನ ಜನತೆ ನಾನು ಆಮಂತ್ರಣ. ಪ್ರತ್ಯೇಕ ಧರ್ಮದ ಕೂಗಿದೆ. ರಕ್ತ ಮಠಗಳು ಬಸವ ತತ್ವ ಪಾಲಿಸಿದವರು ಪೀಠವನ್ನು ತ್ಯಜಿಸುವಂತೆ ನಿರ್ಣಯ ಮಾಡಿದರು. ದೊಡ್ಡ ಶ್ರೀಗಳು ಹೇಳಿದರು, ರಕ್ತ ಮಠಗಳು ಮತ್ತು ಪಂಚಪೀಠಗಳು ಎಣ್ಣೆ ಸೀಗೆಕಾಯಿ ಇದ್ದಂಗೆ ಯಾವತ್ತೂ ಕೂಡಲ್ಲ, ಅದನ್ನು ನೀವೇನಾದರೂ ಬಸವ ತತ್ವ ಪಾಲಿಸ್ತಾ ಇದ್ದರೆ ನೀವು ಪೀಠವನ್ನೇ ತ್ಯಜಿಸ್ರಿ ಅನ್ನೋ ಮಾತನ್ನು ಹೇಳಿದರು. ಅದು ತಮ್ಮ ಒಪಿನಿಯನ್. ಅದು ಬಹುತೇಕ 2017 ಇಸ್ವಿಯಲ್ಲಿ ಹೇಳ್ತಕ್ಕಂಥ ಮಾತು, ಲಿಂಗೈಕ್ಯ ಗದಿಗಿನ ಜಗದವರು ಅದು ಈಗ ವೈರಲ್ ಮಾಡಿದರು. ಅವ್ರು ಹೇಳ್ತಕ್ಕಂಥ ಮಾತು ಸತ್ಯ ಇದೆ. ಎಣ್ಣೆ ಮತ್ತು ನೀರು ಎಂದೂ ಕೊಡಲ್ಲ ಅಂತ, ಉಪ್ಪು ಮತ್ತು ಸಕ್ಕರೆ ಎಂದೂ ಕೊಡಲ್ಲ ಅಂತ. ಹಾಗಾಗಿ ಕೋಟೆ ಅಂತಲೇ ಬಸವಣ್ಣ ನಮ್ಮೆಲ್ಲರೂ ಒಂದು ಮಾಡಿತ್ತು. ಹಾಗಾಗಿ ಯಾರು ಬಸವಣ್ಣವ್ರನ್ನ ಧರ್ಮಗುರು, ಯಾರು ಬಸವಣ್ಣವ್ರನ್ನ ಗೌರವಿಸ್ತಾರೆ, ವಚನವನ್ನು ಯಾರು ಪ್ರೀತಿ ಮಾಡ್ತಾರೆ, ನಾವೆಲ್ಲರೂ ಆ ತತ್ವವನ್ನು ಪ್ರಾಮಾಣಿಕ ಪಾಲಿಸಬೇಕು. ತಾತ್ವಿಕ ಭಿನ್ನಪ್ಪ ಎಲ್ಲರೂ ಇದ್ದೇ ಇದೆ. ನನ್ನ ಯಾರನ್ನೂ ದೂರ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳು. ಇವತ್ತು ನಾಳೆ ಸರಿ ಆಗ್ತದೆ. ವೀಕ್ಷೆ ಮಹಾಸಭದವರು 113 ವರ್ಷಗಳಿಂದ ಆಟ ಆಡಿದ್ರು. ಲಿಂಗಾಯತ ಅಂತ ನಾವೆಂದೂ ಬರೆಸಲ್ಲ ಅಂತ. ಇವಾಗ ಮನಸ್ಸು ಪರಿವರ್ತನೆಯಾಗಿ ಲಿಂಗಾಯತ ಅಂತ ಬರೆಸಿದ್ದಾರೆ. ಬಸವಣ್ಣನ ಫೋಟೋ ಆಗ್ತದೆ. ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. 113 ವರ್ಷಗಳಾದ ನಂತರ ವೀಕ್ಷೆ ಮಹಾಸಭೆ ಮನಸ್ಸು ಪರಿವರ್ತನೆ ಆಗಿರುತ್ತೆ. ಉಳಿದ ಮಠಗಳ ಮಠಾಧೀಶರ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ನಾವು ಜೈ ಪಂಚಮಸಾಲಿ, ರಾಷ್ಟ್ರ ಮಾತೆ ಕಿತ್ತೂರಾಣಿ ಚೆನ್ನಮ್ಮ ಮಾತಾ ಕಿ ಬೇಕೇ ಬೇಕು, ಮೀಸಲಾತಿ ಬೇಕು, ಬೇಕೇ ಬೇಕು, ಮೀಸಲಾತಿ ಬೇಕು. ಪಂಚಮಸಾಲಿ ನಡೆಗೆ ಕೂಡಲ ಸಂಘದ ಪಂಚಮಸಾಲಿಗಳ ನಡೆಗೆ, ಕೂಡಲ ಸಂಘದ ಕಡೆಗೆ, ಶ್ರಾವಣ ಮಾಸದಲ್ಲಿ ಪಂಚಮಸಾಲಿಗಳ ನಡೆಗೆ, ಕೂಡಲ ಸಂಘದ ಕಡೆಗೆ, ಶಿವ ಶಂಭೋ ಹರ ಹರ ಮಹಾದೇವ. ತಾಲೂಕಿನ ಪಂಚಮಸಾಲಿ ಸಮಾಜಕ್ಕೆ ಜಯವಾಗಲಿ.